ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮ ವೀಕ್ಷಿಸ್ತಾ ಇರುವಂಥ ಸಮಸ್ತ ವೀಕ್ಷಕರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀವಿ. ಏನೋ ಕಾರ್ಯಕ್ರಮದಲ್ಲಿ ಎಂದಿನಂತೆ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ. ವೀಕ್ಷಕರ ಪರವಾಗಿ ಕೂಡ ತಮಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಥ್ಯಾಂಕ್ ಯು ಅಮ್ಮ, ತಮಗೂ ಕೂಡ ಧನ್ಯವಾದಗಳು ಗುರುಗಳೇ. ಕೃಷ್ಣನ ಬಗ್ಗೆ ನಮಗೆ ಸಾಕಷ್ಟು ಸಂಚಿಕೆಗಳಲ್ಲಿ ತಿಳಿಸಿದ್ದೀರಾ. ವಿಶೇಷವಾಗಿ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ, ಇದ್ರ ಪ್ರಯುಕ್ತ ವೀಕ್ಷಕರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ತಿಳಿಸ್ಕೊಡ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು, ಮನೋವಾಂಛಿತ ಫಲಾಹ ಸಿದ್ಧಿರಸ್ತು. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮಂದಾರಗಂಧಸಂಯುಕ್ತಂ ಚಾರುಹಾಸಂ ಚತುರ್ಭುಜಂ ಬರ್ಹಿ ಪಿಂಚಾವಚೂಡಾಂಕಂ ಕೃಷ್ಣಂ ವಂದೇ ಜಗದ್ಗುರುಂ ಉತ್ಫುಲ್ಲಪದ್ಮಪತ್ರಾಕ್ಷಂ ನೀಲಜೀಮೂತಸನ್ನಿಭಂ ಯಾದವಾನಾಂ ಶಿರೋರತ್ನಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಾನುಗ್ರಹ ಸಿದ್ಧಿರಸ್ತು. ಪ್ರೀತಿಯ ಬಂಧುಗಳೇ, ಏನು ಅಂತಂದರೆ, ಈ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅಂದರೆ ಅವನೇ ಆಯಾಯ ಕಾಲಕ್ಕೆ ಅವತಾರ ಪುರುಷನಾಗಿ ಬರ್ತಿರುತ್ತಾನೆ. ಕೃಷ್ಣನನ್ನು ಆಡಿ ಕೊಂಡಾಡಿದರೆ ಕೃಷ್ಣ 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 ಎಂತಿರು, ಕಷ್ಟ ಒಂದಿಷ್ಟಿಲ್ಲ ಅಂತಾರೆ. ಮೊನ್ನೆ ಅಷ್ಟೇ, ಒಂದು 5-6 ದಿನಗಳ ಹಿಂದಷ್ಟೇ ನಾನು ಕಾಣಿಸಿದ್ರೆ ಸಾಕು, ನಮ್ಮ ಹುಡುಗ ಒಬ್ಬ ಅಂದರೆ ಇಸ್ಕಾನ್ನಲ್ಲಿ ಇದ್ದಾನೆ, ಅವನು ಕಾಣಿಸಿದ್ರೆ ಸಾಕು ಹರೇ ಕೃಷ್ಣ ಅಂತಾನೆ, ಹರೇ ಕೃಷ್ಣ ಅಂತಿರ್ತಾನೆ. ನಾನು ಹರೇ ಶ್ರೀನಿವಾಸ ಅಂತಿರ್ತೀನಿ. ಪಾಪ ಅವನಿಗೆ ರಾತ್ರಿ ಎಲ್ಲ ತುಂಬ ಹೀಟಾಗಿತ್ತು. ಅವನಿಗೆ ಏನು, ನಾನು ಮೆಡಿಸಿನ್ ಕೇಳಿದೆ, ಬರೋಳು ತುಂಬ ಹೀಟಾಗಿದೆ, ನನಗೆ ಏನಾದರೂ ನನಗೆ ಒಂದು ಮೆಡಿಸಿನ್ ಏನಾದರೂ ಹೇಳ್ಬೋದಾ ತಾವು ಈಗ ಅಂತ ನಾನು ಏನನ್ನು ಹೇಳಿದೆ. ಅವನಿಗೆ ಬೇಕಾಗಿರ್ತಕ್ಕಂಥದ್ದು ಏನಿತ್ತೋ ಮೆಡಿಕಲ್ ಸ್ಟೋರಲ್ಲಿ ಸಿಗೋವಂಥ ಇಸಾಬ್ ಗೋಲಾ, ತುಂಬ ಹಳೆಯ ಪ್ರಾಡಕ್ಟ್ ಅದು, ತಕ್ಷಣ ಹೀಟನ್ನು ತೆಗೆದು ಬಿಸಾಕತ್ತೆ. ಇಸಾಬ್ ಗೋಲಾ ಆ್ಯಂಡ್ ಬಾದಾಮಿ ಗೋಂದು ಇವೆಲ್ಲ ಹೇಳ್ತಾ ಇದ್ದೆ ರಾತ್ರಿ ಎಲ್ಲ. ಮತ್ತು ಬೆಳಗ್ಗೆ ಇನ್ನೆಲ್ಲೂ ಹೋಗಬೇಕಾಗಿತ್ತು, ಮತ್ತು ಜೊತೆಗೆ ಬಂದ, ಹರೇ ಕೃಷ್ಣ ಅಂದ. ಹೋಯ್ತಪ್ಪ ಉಷ್ಣ ಅಂದೆ. ಅವ್ನು ನಕ್ಕದ. ಅಂದರೆ ಯಾಕೆ ನಗ್ದೆ, ನಿನಗೆ ಹೀಟ್ ಅಷ್ಟೇ ಹೋಗಿದೆಯಾ? ಹರೇ ಕೃಷ್ಣ ಅಂದ, ಹೋಯ್ತಾ ಉಷ್ಣ ಅಂದರೆ ನಗ್ತಾನೇ ಇದ್ದಾನೆ. ನನಗೆ ಅರ್ಥ ಆಗಲಿಲ್ಲ. ಗುರುಗಳೇ, ಇದು ನಿಮಗೆ ಅಷ್ಟೇ ಸಾಧ್ಯ, ನನಗೆ ಯಾಕೋ ಈ ಥರದ್ದು ಮಾತಾಡೋಕ್ಕೆ ಬರಲ್ಲ. ಮಾತಾಡೋಕ್ಕೆ ಬರಲ್ಲ ಅಲ್ಲಪ್ಪ, ಕೃಷ್ಣ ಅಂದ್ರೇ ಕಷ್ಟ ಒಂದಿಷ್ಟಿಲ್ಲ ಅಂತ, ಉಷ್ಣನೂ ಅಷ್ಟೇ ಲೆಕ್ಕ. ಅವನ ಹೆಸರೇ ಹೇಳಿದ ಮೆಡಿಸಿನ್ ತೊಗೊಂಡ್ರೆ ಉಷ್ಣ ಇರೋಕ್ಕೆ ಚಾನ್ಸ್ ಇರಲ್ಲ, ಹೋಗುತ್ತೆ ಅದು. ಅದಕ್ಕೆ ಏನು ಹೇಳುತ್ತೆ ಅಂತಂದರೆ, ಈ ದಾಸರ ಪದಗಳಲ್ಲಿ ಕೃಷ್ಣನ ಬಗ್ಗೆ ಹಾಡಿ ಕೊಂಡಾಡ್ತಿದ್ದರೆ, ಅದಕ್ಕೇನೆ ನಾನು ನೇರವಾಗಿ ಒಂದಷ್ಟು ವಿಷಯಕ್ಕೆ ಬರೋದಾದರೆ, ನೀವು ಶಂಖವನ್ನು ಮನೇಲಿ ಇಟ್ಕೊಂಡು ಈ ದಿವಸ ಪೂಜೆ ಮಾಡಿಯಪ್ಪ. ಒರಿಜಿನಲ್ ಆಗಿ ಕೃಷ್ಣದೊಂದು ಸಣ್ಣ ಪ್ರತಿಮೆ ಇತ್ತು ಅಂತಂದರೆ ಅದಕ್ಕೊಂದು ಅಭಿಷೇಕ ಮಾಡಿಯಪ್ಪ. ನೀವೇ ಮನಸಾರೆ ಪ್ರೀತಿಯಿಂದ, ನನಗೆ ಮಂತ್ರವೂ ಗೊತ್ತಿಲ್ಲ, ತಂತ್ರವೂ ಗೊತ್ತಿಲ್ಲ, ವೇದ ಮೊದಲೇ ಗೊತ್ತಿಲ್ಲ, ಸಂಸ್ಕೃತವಂತೂ ಅರ್ಥವೇ ಆಗೋದಿಲ್ಲ, ಎಂತ ಬರಲ್ಲ ನನಗೆ ತಂದರೂ ಕೂಡ ಮಂತ್ರವರಿಯೇ, ತಂತ್ರವರಿಯೇ, ಶಾಸ್ತ್ರವರಿಯೇ ಪೂಜಿಸೆ, ನಿನ್ನ ಪೂಜೆ ಗೈದ ನನ್ನ ಜನ್ಮ ಸಾರ್ಥಕವಾಯಿತು ಅನ್ನೋದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಶ್ರದ್ಧೆ ಭಕ್ತಿಯಿಂದ ನೀವು ಹೇಗೆ ಮಾಡ್ತೀರೋ, ಆವಾಹನೆ ಮಾಡ್ತೀರೋ ಮಾಡಲ್ವೋ, ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಒಂದು ಬೊಂಬೆಗೆ ಕೈ ಮುಗಿದರೂ ನಂಬಿಕೆ ಇರಬೇಕು. ಅಂತಹ ಅಚಲವಾದ ನಂಬಿಕೆನ ಇಟ್ಟು ಕೃಷ್ಣನನ್ನು ಆಡಿ ಕೊಂಡಾಡಬೇಡಿ. ಯಾಕೆ ಗೊತ್ತಾ, ಅವ ಹುಟ್ಟಿದ್ದು ಮಧ್ಯರಾತ್ರಿ. ಕೃಷ್ಣ ಅಂದ್ರೇ ಕಷ್ಟಗಳು. ಅವನಿಗೆ ಕಷ್ಟಗಳು ಅಂದರೆ ಎಷ್ಟು ಥರದಿರ್ತಾವೋ ಅಂತಹ ಕಷ್ಟಗಳು ಮತ್ತೊಂದು ಹೆಸರು ಕೃಷ್ಣ ಅಂತ. ಅಷ್ಟೆಲ್ಲ ಅವ ಪಟ್ಟಿದ್ದಾನೆ. ನೀವು ಕಷ್ಟದಲ್ಲಿದ್ದರೆ
ನಿಮ್ಮನ್ನು ನೋಡ್ಕೊಂಡು ಇರೋದಿಲ್ಲ ಅವ. ಯಾರಾದರೂ ಅಷ್ಟೇ ಸಹೃದಯ ಇರ್ತಕ್ಕಂಥವರು ಬೇರೆಯವರು ಕಷ್ಟದಲ್ಲಿದ್ದರೆ ಧಾವಿಸ್ತಾರಂತೆ. ಅರೆ, ನಾನು ಈ ಥರದ ಕಷ್ಟವನ್ನು ಪಟ್ಟಿದ್ದೇನೆ, ನನ್ನ ಕಣ್ಣು ಮುಂದೆನೇ ಈ ಥರದ ಕಷ್ಟ ಆಗ್ತಿದ್ರೆ ನಾನು ನೋಡ್ಕೊಂಡು ಇರಬಾರ್ದು ಅಂತಾರಂತೆ ಸಾಧರು, ಸಂತರು, ಸತ್ಪುರುಷರು. ಅದಕ್ಕಾಗಿ ಕೃಷ್ಣ ಮಹಾನುಭಾವನಾದ್ದರಿಂದ ನಿಮ್ಮ ಕಷ್ಟ ಒಂದಿಷ್ಟು ಇರಬಾರ್ದು ಅಂತಂದರೆ ಕೃಷ್ಣನನ್ನು ಅರ್ಚಿಸಿ ಪೂಜಿಸಿ ಧ್ಯಾನಿಸ್ತಕ್ಕಂಥ ವಿಧಾನ ಅಂತಂದರೆ ಅವತ್ತು ಆ ಕೃಷ್ಣನ ಪ್ರತಿಮೆಗೆ ಶಂಖದಿಂದ ಸ್ನಾನ ಮಾಡಿಸಿ. ಅದೇ ಶಂಖದಿಂದ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ವಿಶೇಷವಾಗಿ ಪಂಚಾಮೃತ ಬರ್ತಲ್ಲ, ಎಲ್ಲವೂ ಕೂಡ ಅದಕ್ಕೆ ಹಾಕ್ಕೊಳ್ತಾ ಅವನಿಗೆ ಮಾಡಿಸ್ತಾ ಬನ್ನಿ. ಇನ್ನು ನಾನು ಏನು ಹೇಳೋದಿಲ್ಲ, ನಿಮಗೆಲ್ಲ ಗೊತ್ತಿದೆ. ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣನಿಗೆ ಜಯಂತಿ ಅಂತ ಏನು ಮಾಡ್ತಾರೋ ಇವೆಲ್ಲ ಏನು ಅಂತಂದರೆ ಈ ಮನ್ನಾರ್ ಜಯಂತಿಯು, ತೋಳಪ್ಪಾರ್ ಜಯಂತಿಯು, ಕೃಷ್ಣ ಜನ್ಮಾಷ್ಟಮಿಯು ಒಬ್ಬೊಬ್ಬರು ಒಂದೊಂದು ಪ್ರಾಂತ್ಯದಲ್ಲಿ ಮಾಡ್ತಿರ್ತಾರೆ. ನಾರ್ತ್ ಕಡೆ ಎಲ್ಲ ಕೂಡ ಅಷ್ಟಮಿಗೆ ಹುಟ್ಟದ ಅನ್ನೋ ಅಷ್ಟಮಿ ತಿಥಿಯನ್ನು ಇಟ್ಕೊಂಡು ಕೆಲವರು ಆರಾಧನೆ ಮಾಡ್ತಾರೆ. ಇನ್ನು ಕೆಲವರು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟದ ಆ ನಕ್ಷತ್ರ ಇಟ್ಕೊಂಡು ಇನ್ನು ಕೆಲವರು ಮಾಡ್ತಾರೆ. ಇದರಲ್ಲಿ ತೋಳಪ್ಪಾರ್, ಮನ್ನಾರ್, ನಾವು ತೋಳಪ್ಪಾರ್ ನಾಳೆ ಮಾಡ್ತಕ್ಕಂತಹದ್ದು ಈ ಶ್ರೀ ವೈಷ್ಣವರಿಗೆಲ್ಲ ಕೂಡ ಆಗ್ತಕ್ಕಂತಹದ್ದು. ಇನ್ನು ಮನ್ನಾರ್ ಎಲ್ಲರೂ ಕೂಡ ಒಟ್ಟಿಗೆ ಮಾಡ್ತಿರ್ತಾರೆ, ಇಸ್ಕಾನ್ ಅವರೆಲ್ಲರೂ ಕೂಡ ಸೇರಿಸಿ ಮಾಡ್ತಕ್ಕಂತಹದ್ದು. ಆದರೆ ನಾನು ಪ್ರತಿನಿತ್ಯ ಮಾಡ್ತೀನಿ, ನನಗೇನು ವಿಶೇಷ ಅನಿಸಲ್ಲ. ಪ್ರತಿನಿತ್ಯವೂ ನನಗೆ ವಿಶೇಷವಾದ್ದರಿಂದ ಅವನನ್ನು ಹಾಡಿ ಕೊಂಡಾಡ್ತಕ್ಕಂಥದ್ದು ಅಭಿಷೇಕಾದಿ ಅನುಷ್ಠಾನ ಪಾರಾಯಣ ಬಹುಶಃ ನನಗೆ 3 ತಾಸು ಬೇಕಾಗುವಂಥದ್ದು. ಇನ್ನು ಸೇಮ್ ನಾನು ಆ್ಯಸ್ ಇಟ್ ಈಸ್ ಮಾಡ್ಕೊಂಡು ಹೋಗ್ತಿರುತ್ತೇನೆ. ಒಂದಷ್ಟು ಸ್ವಲ್ಪ ಹೆಚ್ಚಿಗೆ ಒಂದಷ್ಟು ಜನಕ್ಕೆ ಅನ್ನದಾನವನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಪದ್ಧತಿ ಬಿಟ್ಟರೆ ಇನ್ನು ಅಭಿಷೇಕ, ಅನುಷ್ಠಾನ, ವ್ರತ, ಅಷ್ಟೋತ್ತರ, ಅಷ್ಟಾವಧಾನ ಸೇವೆ, ಅಲಂಕಾರ, ನಿವೇದನೆ, ಶಾತ್ತುಮರಿ, ರಾಷ್ಟ್ರಾಶೀರ್ವಾದ, ಮಂಗಳಾರತಿ, ತೀರ್ಥಪ್ರಸಾದ ಇವೆಲ್ಲ ಇದ್ದದ್ದೇ. ನೀವುಗಳು ಈ ವ್ರತ ಅಂತ ಬಂದಾಗ ವ್ರತಕ್ಕೂ ಪೂಜೆಗೂ ಲಾಟ್ ಆಫ್ ಡಿಫರೆನ್ಸ್ ಇದೆ. ನೀವೆರಡು ಊದುಕಟ್ಟಿನ ಕೈಲಿ ಹಿಡ್ಕೊಂಡು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ಫೋಟೋಗೆ ಪೂಜೆ ಮಾಡಿದ್ರೆ 3 ಸುತ್ತು ಬಿಟ್ಟರೆ ನಿಮಗೊಂದು ಆತ್ಮತೃಪ್ತಿ ಆಗತ್ತೆ, ಸಾಕದು ಪೂಜೆ ಅಂತಂದರೆ. ವ್ರತ ಹಾಗಲ್ಲ, ಕೆಲವು ನಿಯಮಗಳಿದ್ದಾವೆ, ಎಕ್ಸಾಮ್ ಅದು. ಹಾಗೆ ನೀವು ಮಾಡೋದಾದರೆ ಇಷ್ಟು ಮಾಡಿಯಪ್ಪ, ನಿಮ್ಗೆ ಎಷ್ಟು ಬರುತ್ತೆ, ಕೃಷ್ಣನಿಗೆ ಆರಾಧನೆ ಮಾಡಿದರೆ ನಿಮಗೇನು ಸಂಬಂಧಪಡ್ತಾ ಹೂವು ಇಟ್ಟರೆ ಎಲ್ಲ ಇಟ್ಟರೆ, ಮಂದಾರ ಪುಷ್ಪ, ಪಾರಿಜಾತ ಅಂತೂ ಕೇಳಲೇಬೇಡಿ, ಅಷ್ಟಿಷ್ಟ ಕೃಷ್ಣನಿಗೆ. ಅದಕ್ಕೆ ಅಷ್ಟೋತ್ರ ಓದಿ ನೀವು, ಕೃಷ್ಣ ಅಷ್ಟೋತ್ರ, ಅಲ್ಲಿ ಬರುತ್ತೆ ಪಾರಿಜಾತ ಪಹಾರಕಾಯ ನಮಃ ಅಂತ ಬರುತ್ತೆ. ಆ ಮಂತ್ರವನ್ನು ಹೇಳ್ಕೊಳ್ತಾ ಮಾಡಿಬಿಡಿ. ಸ್ವಲ್ಪ ಒಂದಷ್ಟು ತುಳಸಿ, ಪಾರಿಜಾತ ಪುಷ್ಪ, ಮಂದಾರ ಪುಷ್ಪ ಅಷ್ಟೊಂದು ಇಟ್ಕೊಳ್ತಾ ನೀವು ಪೂಜೆಯನ್ನು ಮಾಡ್ತೀರಿ. ಆದರೆ ಬೆಣ್ಣೆ, ನವಿಲುಗರಿ, ಕೊಳಲು, ಈ ಮಕ್ಕಳಿಗೆ ತೊಡಿಸ್ತಕ್ಕಂಥ ಉಡುಗೆ ತೊಡುಗೆ, ಈ ತರಹದ್ದು ಕನಿಷ್ಠ ಪಕ್ಷ ಒಂದು ನಾವು ಇನ್ನೊಂದು ನಮ್ಮನ್ನು ಹೊರತುಪಡಿಸಿರೋ ಇನ್ನೊಂದು ಶಕ್ತಿ ಅಂತ ತಿಳ್ಕೊಳ್ತಾ 2 ವಸ್ತ್ರಗಳನ್ನು ಮಕ್ಕಳಿಗೆ ದಾನ ಮಾಡಿ. ಯಾರಾದರೂ ಔಟ್ಸೈಡ್ ಮಕ್ಕಳು ಈ ಸ್ಕೂಲಲ್ಲಿ ಆ ಒಂದು ವೇಷ ಹಾಕ್ತಾರಲ್ಲ, ಅವರಿಗೆ ದಾನ ಮಾಡ್ತಕ್ಕಂತಹದ್ದು. ಕೊಳಲನ್ನು ದಾನ ಮಾಡ್ತೀನಿ ಅಂತಂದರೆ ಬಹಳ ಪ್ರೀತಿ ಅವನಿಗೆ, ಬಹಳ ವಿಶೇಷ. ಅದು ಇವತ್ತೂ ಮಾಡ್ಬೋದು ನೀವು, ನಾಳೆಯೂ ಮಾಡ್ಬೋದು ನೀವು, ನಾಳೆದ್ದು ಕೂಡ ಮಾಡ್ಕೊಳ್ಳಿ, ಅಭ್ಯಂತರವೇ ಇಲ್ಲ. ಕೃಷ್ಣನ ಆರಾಧನೆಗೆ ಈ ಕಡೆ ಒಂದಷ್ಟು ದಿನ, ಆ ಕಡೆ ಒಂದಷ್ಟು ದಿನ ಮಾಡ್ತಕ್ಕಂಥದ್ದು ಎಲ್ಲರೂ ಕೂಡ ಮಾಡ್ತಾರೆ. ಆ ರೀತಿ ಕೃಷ್ಣನ ಪೂಜಿಸ್ತಕ್ಕಂಥದ್ದು. ಎಲ್ಲಿಯಾದರೂ ಕೂಡ ಕೃಷ್ಣನ ಸೇವಾ ಕೇಂದ್ರಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರೆ ಅಲ್ಲೋಗಿ ಕುಳಿತುಕೊಳ್ತಕ್ಕಂತಹದ್ದು, ಒಂದಷ್ಟು ಭಜನೆ, ಕೀರ್ತನೆ, ಸಂಕೀರ್ತನೆ, ನಾಮ ಸಂಕೀರ್ತನೆ ಮಾಡಿಕೊಳ್ತಾ ಏನು ಸೇವೆ ಸಾಧ್ಯವಾಗುತ್ತೋ ಅದನ್ನಾದರೂ ಮಾಡ್ತಕ್ಕಂತಹದ್ದನ್ನು ಮಾಡಿಕೊಳ್ಳಪ್ಪ. ಎಷ್ಟು ಅಂತಂದರೆ ಭಗವಂತನ ಒಲಿಯುವುದು ಸೇವೆಗೆ. ಇನ್ನು ನಮ್ಮ ಯಾವುದೋ ಆಡಂಬರಕ್ಕೆ ಸಂಬಂಧಪಟ್ಟ ಅಲಂಕಾರಗಳಿಗೆ ಸಾಧ್ಯವೇ ಇಲ್ಲ. ಅದರ ಒಳಗಡೆ ನೀನು ಶ್ರದ್ಧೆ ಭಕ್ತಿ ಸೇರಿಸಿದರೆ ಮಾತ್ರ ಅವನು ಸ್ವಲ್ಪ ಇಣುಕಿ ನೋಡ್ತಾನೆ. ಹಾಗಾಗಿ ನಾನು ಬೇಕಾದಷ್ಟು ಬಾರಿ ಕೃಷ್ಣನ ಬಗ್ಗೆ ಹೇಳಿದ್ದೇನೆ. ನೀವು ಮಾಡಿಕೊಳ್ಬೇಕಾಗಿರೋದು ಇಷ್ಟನ್ನು ಮಾಡಿಕೊಳ್ಳಿ. ಕೊಳಲು ಒಂದು ಮನೆಯಲ್ಲೂ ಇಡಿ, ನವಿಲುಗರಿಯನ್ನು ಇಡಿ. ಇನ್ನು ಕೃಷ್ಣನಿಗೆ ಸಂಬಂಧಪಡ್ತಕ್ಕಂಥ ಅತ್ಯಂತ ಪ್ರೀತಿ, ಅತ್ಯಂತ ಸಂತೋಷ ಅವನಿಗೆ ಬೆಣ್ಣೆ ಅಂತಕ್ಕಂತಹದ್ದು. ಇನ್ನು ಅವನಿಗೆ ಬೇಕಾಗಿರ್ತಕ್ಕಂಥ ಉಂಡೆಗಳು, ಚಕ್ಕುಲಿಗಳು, ರವೆ ಉಂಡೆ ಅಂತೆ, ತೇಂಗೊಳ್ಳು ಇವೆಲ್ಲ ಮಾಡ್ತಾರೆ, ನೈವೇದ್ಯವನ್ನು ಮಾಡ್ತಾರೆ ಅವನಿಗೆ. ಭಗವಂತನಿಗೆ ಅವನಿಗೆ ತುಂಬ ಇಷ್ಟಪಟ್ಟು ಸ್ವೀಕಾರ ಮಾಡ್ತಕ್ಕಂತಹದ್ದು. ತುಳಸಿಯಂತೂ ಇಲ್ಲದೆ ನೀವು ಪೂಜೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ತುಳಸಿಯನ್ನು ದಾನನೂ ಮಾಡಿ ಇಷ್ಟು ಮಾಡಿಕೊಳ್ತಾ ಕೃಷ್ಣನ ಕೃಪೆಗೆ ಪಾತ್ರರಾಗಿ. ಆಮೇಲೆ ನಿಮ್ಮೊಂದು ಕಷ್ಟ ಅಂತ ಒಂದಿತ್ತಲ್ಲ, ಆಕಸ್ಮಿಕ ನಿಮ್ಮ ಕಷ್ಟಗಳದೊಂದು ಲಿಸ್ಟ್ ಇದ್ದರೆ ಅದನ್ನು ಬರೆದಿಟ್ಕೊಂಡು ಅದರ ಜೊತೆಗೆ 101 ರೂಪಾಯಿ ಆ ಪೇಪರ್ ಜೊತೆಗೆ ತಗೊಂಡೋಗಿ ಕೃಷ್ಣನಿಗೆ ಎಲ್ಲಾದರೂ ಸೇವೆ ನಡೀತಾ ಇರ್ತಲ್ಲ ಆ ಒಂದು ಮಂಟಪಕ್ಕೆ ಮುಟ್ಟಿಸ್ಬಿಟ್ಟು ಕೃಷ್ಣಾರ್ಪಣ ಅಂತ ಉಂಡಿಗೆ ಹಾಕ್ಬೇಡಿ. ಎಷ್ಟು ಅಂತಂದರೆ ಈ ವರ್ಷದಲ್ಲಿ ನನ್ನದೊಂದಷ್ಟು
ಕೆಲಸಗಳಾಗಬೇಕಾಗಿದೆ, ನನ್ನೊಂದಷ್ಟು ಕಷ್ಟಗಳಿದೆ, ಇವೆಲ್ಲವೂ ನಿವಾರಣೆ ಆಗಬೇಕು. ಇದನ್ನು ನೀನೇ ನೋಡ್ಕೊಳ್ಬೇಕು. ಸರ್ವದಾ ನೀನು ನನ್ನ ಗಮನಿಸೋನಾದ್ದರಿಂದ ನೀನು ತಂದೆ, ಆದ್ದರಿಂದ ನನಗೆ ಏನು ಕೊಡಬೇಕು ಮಗನಿಗೆ ಅಥವಾ ಮಗಳಿಗೆ ನಿನಗೆ ಗೊತ್ತಿರೋವಂಥದ್ದು. ಅದಕ್ಕಾಗಿ ನಾನು ಆ ಮುಡುಪನ್ನು ಇಲ್ಲಿ ಹಾಕ್ತಾ ಇದ್ದೇನೆ ಅಂತ ಹೇಳಿ ಎಲ್ಲಿಯಾದರೂ ಕೃಷ್ಣನ ಸೇವಾ ಕೇಂದ್ರಕ್ಕೆ ಸಂಬಂಧಪಟ್ಟಾಗೆ ಉಂಡಿಗೆ ಆ ಒಂದು ಚೀಟಿ ಸಮೇತ ಆ ಹಣವನ್ನೇ ಹಾಕಿಯಪ್ಪ, ನಮಗೇನು ಮಾಡೋಕ್ಕೆ ಬರಲ್ಲ ಅಂದರೆ ಇಷ್ಟು ಮಾಡಿಕೊಳ್ಳಿದ್ರೆ ಕೃಷ್ಣನ ಕೃಪೆಗೆ ನೀವು ಆ ಒಂದು ಮಹಾನುಭಾವನ ಅನುಗ್ರಹಕ್ಕೆ ನೀವು ಪಾತ್ರರಾದ್ರಿ. ಹಾಗೇ ನಾನು ಹೇಳಿರ್ತಕ್ಕಂಥ ಈ ಪದಾರ್ಥಗಳನ್ನು ದಾನ ಮಾಡಿಕೊಳ್ತೀನಿ ಅಂತಂದರೆ ಬರೆದಿಟ್ಕೊಳ್ಳಿ. ಒಂದು ಚಮತ್ಕಾರ ನಡೆಯುವಂಥದ್ದು. ಬೆಣ್ಣೆಯನ್ನು ನಿಮ್ಮ ಮನೆ ಸರ್ವದಾ ಇಟ್ಕೊಳ್ತು. ಇವತ್ತು ತಂದಿರ್ತಕ್ಕಂಥ ಬೆಣ್ಣೆಯನ್ನು ನೈವೇದ್ಯ ಮಾಡ್ತಾ 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 ಒಂದಷ್ಟು ದಿನಗಳು ಮಕ್ಕಳಿಗೆ ಅದನ್ನು ಆ ಬೆಣ್ಣೆಯನ್ನು ನೈವೇದ್ಯಕ್ಕಾಗಿ ಬಳಸ್ತಕ್ಕಂಥದ್ದು ಅಥವಾ ತುಪ್ಪವನ್ನಾಗಿ ಮಾರ್ಪಾಟು ಮಾಡ್ಕೊಳ್ತಾ ಊಟಕ್ಕೆ ಬಳಸ್ಕೊಳ್ತಕ್ಕಂಥದ್ದನ್ನು ಮಾಡಿಕೊಳ್ತಾ ಇದ್ದಾಗ ಈ ಕಷ್ಟಗಳಂತ ಹೇಳಿದ್ರಲ್ಲ, ಈ ಕಷ್ಟಗಳು ಇಲ್ಲಿಂದ ತೊಲಗಿದ ಹಾಗೆ, ಕೃಷ್ಣ ಅನುಗ್ರಹಕ್ಕೆ ನೀವು ಪಾತ್ರರಾದ ಹಾಗೆ. ಖಂಡಿತವಾಗ್ಲೂ ಗುರುಗಳೆಲ್ಲೋ ಒಂದು ಕಡೆ ಕೃಷ್ಣನನ್ನು ನಾವು ಯಾವ ರೀತಿ ಪೂಜಿಸಬೇಕು ಅಂತ ತಿಳಿಸಿದ್ರಿ. ಇನ್ನು ವಿಶೇಷವಾಗಿ ಜನ್ಮಾಷ್ಟಮಿಯಲ್ಲಿ ಯಾವ ರೀತಿಯಾಗಿರುವಂಥ ದಾನಗಳನ್ನ ನೀಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮ್ಮ ಈ ಮಾಹಿತಿಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.